ಚಳಿಗಾಲ ಬಂತಂದ್ರೆ ಸಾಕು ನಮ್ ಸ್ಕಿನ್ ಇದು ಪ್ರಾಬ್ಲಮ್ ಎಲ್ಲ ಶುರು ಆಗತ್ತು. ಇಚ್ಚಿಂಗ್ ಆಗೋದು, ಡ್ರೈ ಆಗೋದು, ಇದೆಲ್ಲ ಸಮಸ್ಯೆ ನಮ್ ಚಳಿದಿಂದಲ್ಲಿ ಜಾಸ್ತಿ ಕಾಣ್ಕತ್ತ. ಇದಕ್ಕೆ ನಾವು ಒಂದ್ ಒಳ್ಳೆ ಪರಿಹಾರ ಮಾಡ್ಕಂತ ಹೇಳ್ರೆ ಏನ್ ಮಾಡ್ಲಕ್ಕಂತ ಹೇಳಿದ್ರೆ, ನಮ್ ಸ್ಕಿನ್ ಮಾಯಿಶ್ಚರ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಒಂದು ಒಳ್ಳೆ ಸೋಪನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಲಕ್ಕ. ಮನೆಯಲ್ಲೇ ಮಾಡ್ಕೊಳ್ಳೋ ಸೋಪು ನಮ್ ಸ್ಕಿನ್ನಿಗೆ ತುಂಬಾ ಒಳ್ಳೇದು, ಕೆಮಿಕಲ್ ಇರೋದಿಲ್ಲ, ನಮ್ ಸ್ಕಿನ್ ಇಚ್ಚಿಂಗ್ ಆಗೋದಿಲ್ಲ, ಹೆಲ್ದಿ ಕೂಡ ಆಗಿರತ್ತೆ. ಕಂಪ್ಲೀಟ್ ಆಗಿ ನಾವು ನಮ್ ಸ್ಕಿನ್ ಕೇರ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ಆ ಸೋಪನ್ನ ಹೇಗೆ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ಯಾರಾದ್ರೂ ನೋಡ್ತಾ ಇದ್ದೀರಾ, ಖಂಡಿತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ತರದ ವಿಡಿಯೋಸ್ ಬರುತ್ತೆ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದನ್ನ ನೀವು ನೋಡ್ಕೋಬಹುದು. ನಾನಿಲ್ಲಿ ಒಂದು ತೆಂಗಿನಕಾಯಿಯನ್ನ ತಗೊಂಡು ಅದನ್ನ ಒಡೆದಾಗ ಅದು ಒಂದು ಎರಡು ಡಿವೈಡ್ ಆಗತ್ತಲ್ಲ, ಅದ್ರಲ್ಲಿ ಒಂದು ಕಡಿಯನ್ನ ತಗೊಂಡು ಚೆನ್ನಾಗಿ ತುರ್ದಾದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಇಲ್ಲಿ ನೀವು ಈ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ಆದ್ಮೇಲೆ ಇಲ್ಲಿ ನೀರ್ ಹಾಕ್ಬಾರ್ದು, ರುಬ್ಬೋದಕ್ಕೆ ನೀರ್ ಹಾಕದನೆ ಹಾಗೇನೆ ರುಬ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಗೇನೆ ರುಬ್ಕೊಳ್ಳಿ. ಸ್ವಲ್ಪ ನೈಸಾಗಿ ರುಬ್ಬಿ. ನೀವು ರುಬ್ತಾ ಇರ್ಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡ್ ಬಿಡತ್ತೆ. ಮತ್ತೆ ರುಬ್ಬುವಾಗ ಸೈಡಲ್ಲೆಲ್ಲ ಇರತ್ತೆ, ಸ್ಪೂನಿನ ಸಹಾಯದಿಂದ ಮಧ್ಯ ಮಧ್ಯ ಮಾಡ್ತಾ ರುಬ್ಕೊಳ್ತಾ ಇದ್ರೆ ನಿಮ್ಗೆ ಈ ರೀತಿಯಾಗಿ ಸ್ಟ್ರೆಚರ್ ರೆಡಿ ಆಗತ್ತೆ. ಇದರಿಂದ ನಾವು ಏನ್ ಮಾಡ್ಬೇಕು, ಹಾಲನ್ನ ತೆಗಿಬೇಕು. ಹಾಲು ತೆಗಿಬೇಕಾದ್ರೆ ಯಾವ್ದಾದ್ರು ಒಂದು ಬಟ್ಟೆ ಸಹಾಯ ಬೇಕಲ್ವಾ? ಒಂದ್ ಬೌಲ್ ತಗೊಳ್ಳೋಣ, ಒಂದ್ ಬಟ್ಟೆ ತಗೊಂಡು ಆ ಬಟ್ಟೆ ಸಹಾಯದಿಂದ ಆ ತೆಂಗಿನಕಾಯಿ ಹಾಲನ್ನ ಸಪರೇಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದ್ರ ಒಳಗಡೆ ರುಬ್ಕೊಂಡಂತಹ ತೆಂಗಿನಕಾಯಿಯನ್ನ ಹಾಕಿ ಅದ್ರ ಹಾಲನ್ನ ನೀವು ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ ಸ್ಕಿನ್ನಿಗೆ ತುಂಬಾ ಯೂಸ್ ಆಗತ್ತೆ, ತುಂಬಾ ಮಾಯಿಶ್ಚರೈಸರ್ ಕೊಡುತ್ತೆ. ಈ ತೆಂಗಿನಕಾಯಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ತುಂಬಾನೇ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗೋದು. ಹಾಗಾಗಿ ನಮ್ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ. ತುಂಬಾನೇ ಯೂಸ್ ಇದೆ ಫ್ರೆಂಡ್ಸ್, ಯಾರು ಮಿಸ್ ಮಾಡ್ಕೋಬೇಡಿ. ಒಂದ್ ವೇಳೆ ನಿಮ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆರ್ಡರ್ ಕೂಡ ಕೊಡ್ಬೋದು. ಇವಾಗ ಈ ರೀತಿ ಕಾಯಿ ಹಾಲು ತಗೊಂಡು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಅದನ್ನ ಬೌಲಲ್ಲಿ ಒಂದು ಹಾಕಿ ನೀವು ಫ್ರಿಜ್ ಅಲ್ಲಿ ಇಟ್ಬಿಡಿ. ಮೇಲ್ಗಡೆ ದಪ್ಪ ಕ್ರೀಮ್ ಆಗಿ ರೆಡಿ ಆಗ್ಬೇಕು, ಹಾಗಾಗಿ ಫ್ರಿಜ್ ಅಲ್ಲಿ ಇಟ್ಬಿಡಿ. ಅಷ್ಟರಲ್ಲಿ ನಾವಿಲ್ಲಿ ಒಂದು ಸೋಪ್ ಬೇಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೋಪ್ ಬೇಸ್ ಒಂದು 250 ಗ್ರಾಮ್ ಆಗುವಷ್ಟು ಸೋಪ್ ಬೇಸ್ ಅನ್ನ ತಗೊಂಡಿದ್ದೀನಿ. ನಾನು ಇಲ್ಲಿ ಖಾದಿ ಆಯುರ್ವೇದಿಕ್ ಅವರದ್ದು ಅಲ್ವಾ, 100% ಪ್ಯೂರ್ ಆಯುರ್ವೇದಿಕ್ ಖಾದಿ ಅವರದ್ದು ಸೋಪ್ ಬೇಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸೋಪ್ ಬೇಸ್ ಅನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ, ಬೇಗ ಮೆಲ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇನೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಾವು ಕಾಯಿ ಹಾಲು ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ. ನಾನು ಫ್ರಿಜ್ ಅಲ್ಲಿ ಯಾಕಿಟ್ಟೆ ಅಂತ ಹೇಳಿದ್ರೆ, ನಿಮ್ಗೆ ಕಾಯಿ ಹಾಲು ಮೇಲ್ಗಡೆ ಕ್ರೀಮ್ ಸಿಗತ್ತೆ, ಅಡಿಗಡೆ ನೀರ್ ಹೋಗಿ ನಿಂತ್ಕೊಂಡಿರತ್ತೆ, ಅದಕ್ಕೆ ಆ ರೀತಿ ಮಾಡಿರೋದು. ಈಗ ಕಟ್ ಮಾಡಿ ಆದ್ಮೇಲೆ ಒಂದ್ ಬೌಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಈ ತರ ಮಾಡಿ. ಇವಾಗ ನೋಡಿ, ನಾನು ಫ್ರಿಜ್ ಅಲ್ಲಿ ಇಟ್ಟಂತ ಕಾಯಿ ಹಾಲನ್ನ ತೆಗ್ದಾಗ ನಿಮ್ ನೋಡ್ಬೋದು ಮೇಲ್ಗಡೆ ನೋಡಿ, ಈ ರೀತಿ ಮಾಡಿದಾಗ ಮೇಲ್ಗಡೆ ನಿಮ್ಗೆ ಕ್ರೀಮ್ ಸಿಗತ್ತೆ, ದಪ್ಪ ಕ್ರೀಮ್ ಸಿಗತ್ತೆ. ಇದನ್ನ ತಗೋಬೇಕು ನಾವು. ಅಡಿಗಡೆ ನೀರಿನ ಅಂಶ ಇದ್ರೆ ಅದು ಬೇಡ ನಮ್ಗೆ. ಮೇಲ್ಗಡೆ ಕ್ರೀಮ್ ಇರೋದನ್ನ ತಗೊಳ್ಳಿ, ಆವಾಗ ಜಾಸ್ತಿ ನಮ್ಗೆ ಯಾವ್ದು ತೆಂಗಿನಕಾಯಿ ಹಾಲಿನಲ್ಲಿರೋ ಅಂಶ ಎಲ್ಲ ಸಿಕ್ಕದಾಗ ಆಗತ್ತೆ. ಹಾಗಾಗಿ ಸೊ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಲಿನ ಮೇಲ್ಗಡೆ ಇರುವಂತ ಒಂದು ಕ್ರೀಮ್ ಅನ್ನ ತಗೊಳ್ತೀನಿ. ನೋಡಿ, ಈ ರೀತಿಯಾಗಿ ರೆಡಿ ಆಯ್ತು ಅದು. ಇದಕ್ಕೆ ಇವಾಗ ನೀವೊಂದು ವಿಟಮಿನ್ ಇ ಕ್ಯಾಪ್ಸೂಲ್ 2 ಹಾಕಿ ಅದು ತುದಿಯನ್ನ ಕಟ್ ಮಾಡಿದಾಗ ನಿಮ್ಗೆ ಅದ್ರ ಲಿಕ್ವಿಡ್ ಬರುತ್ತೆ ಅಲ್ವಾ, ಆ ಲಿಕ್ವಿಡ್ ಅನ್ನ ಹಾಕೊಳ್ಳಿ. 1-2 ತಗೊಳ್ಳಿ. ಸ್ಕಿನ್ನಿಗೆ ತುಂಬಾ ಒಳ್ಳೇದು, ಮಾಯಿಶ್ಚರ್ ಮಾಡತ್ತೆ, ಈವನ್ ಸ್ಕಿನ್ ಟೋನ್ ಮಾಡತ್ತೆ. ಹಾಗಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಗ್ಲಿಸರಿನ್ ಎಲ್ಲಾ ಸೋಪ್ ಅಲ್ಲೂ ನೀವು ನೋಡ್ತೀರಾ, ಗ್ಲಿಸರಿನ್ ಇದ್ದೇ ಇರುತ್ತೆ ಅಲ್ವಾ. ಸೊ ಗ್ಲಿಸರಿನ್ ಹಾಕೋದ್ರಿಂದ ನಮ್ ಸ್ಕಿನ್ ಸಾಫ್ಟ್ ಆಗತ್ತೆ, ಸ್ಮೂತ್ ಮಾಡತ್ತೆ, ಮತ್ತೆ ಮಾಯಿಶ್ಚರೈಸರ್ ಆಗಿ ಇರೋದಕ್ಕೂ ಕೂಡ ಖಂಡಿತ ಹೆಲ್ಪ್ ಆಗತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ಅಲೋವೆರಾ ಜೆಲ್ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಹಾಕಿ ಇಲ್ಲಿ ನೀವು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ಲು ಆ ತೆಂಗಿನಕಾಯಿ ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅಷ್ಟು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳಕ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಟೀ ಟ್ರೀ ಆಯಿಲ್ ಅಂತ ಸಿಗತ್ತೆ. ಟೀ ಟ್ರೀ ಆಯಿಲ್ ಇದು ನಿಮ್ಗೆ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇತ್ತಂದ್ರೆ ಹಾಕೋಬಹುದು. ಇದು ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಪರಿಮಳ ಕೊಡುತ್ತೆ, ಮತ್ತೆ ಅದು ಸ್ಕಿನ್ನಿಗೂ ಕೂಡ ತುಂಬಾನೇ ಒಳ್ಳೇದು. 1-2 ಡ್ರಾಪ್ಸ್ ಹಾಕೊಳ್ಳಿ, ಸಾಕಾಗತ್ತೆ. ಇಲ್ಲ ಅಂದ್ರೆ ಅಯ್ಯೋ ಅದಿಲ್ಲಲ್ಲ ಹೇಗ್ ಮಾಡ್ಕೊಳ್ಳೋದು, ಬೇಡ, ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ.
ಇವಾಗ ನೀವು ಅದಿಷ್ಟು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ ಡಬಲ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಒಂದ್ ಪಾತ್ರದಲ್ಲಿ ನೀರ್ ಕುದಿಸ್ಕೊಂಡಿದೆ. ಕುದಿತಾ ಇರುವಾಗ ನೀವು ಆ ಸೋಪ್ ಬೇಸ್ ಮೆಲ್ಟ್ ರೆಡಿ ಮಾಡ್ಕೋಬೇಕು. ಅದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ಬೇಕು. ಈಗ ನಾನು ಡಬಲ್ ಬಾಯ್ಲ್ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟರಲ್ಲಿ ಆಗ್ತಾ ಇರ್ಲಿ. ಇಲ್ಲಿ ನಾವು ಸೋಪ್ ಮಾಡೋದಕ್ಕೆ ಸೋಪ್ ಮೋಲ್ಡ್ ಯೂಸ್ ಮಾಡ್ಬೇಕಾಗತ್ತೆ. ನಾನು ಯಾವಾಗ್ಲೂ ಸೋಪ್ ಮೋಲ್ಡ್ ತುಂಬಾ ಇದೆ ನನ್ನ ಹತ್ರ, ಯಾಕಂದ್ರೆ ಸೋಪ್ ಆರ್ಡರ್ಸ್ ಬರ್ತಾ ಇರುತ್ತೆ, ಹಾಗಾಗಿ ಮೋಲ್ಡ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಸೋಪ್ ಮೋಲ್ಡ್ ಇಲ್ಲ ಅಂದ್ರೆ ನೀವು ಪೇಪರ್ ಕಪ್ ಸಿಗತ್ತಲ್ಲ, ಅದ್ರಲ್ಲಿ ಹಾಕಿಯೂ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ತಗೊಂಡು ಆ ಮಿಕ್ಸ್ ಮಾಡಿದೀವಲ್ಲ ಅದನ್ನೆಲ್ಲ ನಾವು ಈ ಸೋಪ್ ಬೇಸ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಕೊನೆಟ್, ತೆಂಗಿನಕಾಯಿ ಹಾಲು ಮತ್ತೆ ಈ ಸೋಪ್ ಬೇಸ್ ಎರಡನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಸೇರಿಸಿ. ಇವಾಗ ಸ್ಕಿನ್ನಿಗೆ ತುಂಬಾ ಒಳ್ಳೇದಲ್ವಾ, ಡ್ರೈ ಆಗಲ್ಲ ಅಲ್ವಾ, ಹಾಗಾಗಿ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ನೀವು ಸೋಪ್ ಬೇಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ನಿಮ್ಗೆ ಉಂಡೆ ಉಂಡೆ ತರ ಇರಬಾರ್ದು, ಮತ್ತೆ ಆಯಿಲ್ ಸಪ್ರೇಟು ಸೋಪ್ ಸಪ್ರೇಟು ಆ ತರ ಕಾಣಿಸ್ಬಾರ್ದು. ಎಲ್ಲ ಈಕ್ವಲ್ ಬೇಸ್ಮೆಂಟ್ ಅಲ್ಲೇ ಕಾಣಿಸ್ಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಇಲ್ಲೆಲ್ಲಾದ್ರೂ ಏನಾದ್ರೂ ಮಾಡ್ತಾ ಇರ್ಬೇಕಾದ್ರೆ ಗಟ್ಟಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳಿ ಅಷ್ಟೇನೆ, ಹೆದರ್ಕೊಳ್ಳೋದು ಏನು ಬೇಡ. ಕೆಲವ್ರು ಹೇಳ್ತಾರೆ ಸೋಪ್ ಮಾಡಿದಾಗ ನನ್ಗೆ ಗಟ್ಟಿ ಬರಲ್ಲ, ಮೆದು ಆಗತ್ತೆ ಅಂತ. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೋಪ್ ಮಾಡುವಾಗ ಸೋಪ್ ಬೇಸ್ ಅಂಶನ ಕಡಿಮೆ ಯೂಸ್ ಮಾಡ್ಕೊಂಡು ಉಳಿದ ಐಟಮ್ ಎಲ್ಲ ಜಾಸ್ತಿ ಹಾಕಿದಾಗ ನಿಮ್ಗೆ ಸೋಪ್ ಗಟ್ಟಿ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಸೋಪ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋದು. ಈ ರೀತಿ ಮೋಲ್ಡಿಗೆ ಹಾಕಿ ನೀವು 3 to 4 hours ಹಾಗೇನೆ ಬಿಟ್ಬಿಡಿ. ಹಾಗೇನೆ ಬಿಟ್ಟಾದ್ಮೇಲೆ ನಮ್ಗೆ ಈ ರೀತಿಯಾದ ಸೋಪ್ ರೆಡಿ ಆಗತ್ತೆ ನೋಡಿ. ಕಂಪ್ಲೀಟ್ ಆಗಿ ಯೂಸ್ ಮಾಡೋದಕ್ಕೆ ಈಗ ಸೋಪ್ ರೆಡಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿತ್ತು. ನೋಡೋದಕ್ಕಂತೂ ತುಂಬಾ ಅಟ್ರಾಕ್ಷನ್ ಆಗ್ತಾ ಇದೆ. ಚಿಕ್ಕ ಮಕ್ಕಳಿನಿಂದ ದೊಡ್ಡವ್ರ ತನಕ ಈ ಸೋಪನ್ನ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ. ಸೊ 100% ಕೆಮಿಕಲ್ ಫ್ರೀ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಮಾಯಿಶ್ಚರ್ ಆಗಿರುತ್ತೆ ನಮ್ಮ ಸ್ಕಿನ್ನಿಗಂತೂ. ತೆಂಗಿನಕಾಯಿ ಹಾಲು ಎಷ್ಟು ಯೂಸ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ, ಎಷ್ಟು ಮಾಯಿಶ್ಚರೈಸರ್ ಕೊಡುತ್ತೆ ಅಂತ ಹೇಳಿ. ಬಟ್ ನಾವು ಈ ಸೋಪನ್ನ ಯೂಸ್ ಮಾಡಿದಾಗ ಎಲ್ಲ ಅಂಶನೂ ಮಾಯಿಶ್ಚರೈಸರೇ ಇರೋದ್ರಿಂದ ನಿಮ್ಗೆ ಆಯಿಲ್ ಸ್ಕಿನ್ ಇದ್ದವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಆಯಿಲಿ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿ ಸೆಟ್ ಆಗತ್ತೆ. ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ, ಈ ಸೋಪನ್ನ ಟ್ರೈ ಮಾಡಿ. ಒಂದ್ ವೇಳೆ ನಿಮ್ಗೆ ಬರ್ತಾ ಇಲ್ಲ ಈ ಸೋಪು ಅಂತ ಅನ್ಕೊಂಡ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಮೂಲಕ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು. ಬೇಕಾದವರು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾನು ಇಷ್ಟು ಯಾವ ತರದ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ಸಿಗತ್ತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ಟ್ರೈ ಮಾಡಿದ್ರೆ ಇಲ್ಲ ಟ್ರೈ ಮಾಡಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ. ಧನ್ಯವಾದ.